ನೀವೀಗ ನೋಡ್ತಿರಂತ ಈ ಮನೆನ ಜಸ್ಟ್ 59 lakhs ಅಲ್ಲಿ ಇಂಟೀರಿಯರ್ ಮತ್ತೆ ಕನ್ಸ್ಟ್ರಕ್ಷನ್ಸ್ ಮಾಡಿದ್ದಾರೆ ಅಂದ್ರೆ ನೀವು ನಂಬ್ತೀರಾ? ನಂಬಲೇಬೇಕು. ಯಾಕಂತ ಅಂದ್ರೆ ಈ ಮನೆನ ಕಟ್ಟಿರೋದು ಬಂದು ಆಶ್ರಯ ಕನ್ಸ್ಟ್ರಕ್ಷನ್ಸ್ ಅವರು. ಈ ಮನೆನ ಯಾವ ತರ ಫಿನಿಶಿಂಗ್ ಕೊಟ್ಟಿದ್ದಾರೆ ಮತ್ತೆ ಯಾವ ತರ ಕ್ವಾಲಿಟಿ ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ಕೊಂಡು ಬಿಲ್ಡ್ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ. ಈ ಮನೆನ ಕನ್ಸ್ಟ್ರಕ್ಷನ್ಸ್ ಗೋಸ್ಕರ A1 ಸ್ಟೀಲ್ಸ್ ಮತ್ತೆ ರಾಮ್ಕೋ ಸಿಮೆಂಟ್ ಮತ್ತೆ ಕಾಂಕ್ರೀಟ್ ಸಾಲಿಡ್ ಬ್ಲಾಕ್ಸ್ ಇಂದ ಕಟ್ಟಿದ್ದಾರೆ. ಕೆಳಗಡೆ ನೋಡೋದಾದ್ರೆ ನಿಮ್ಗೆ MS ಗೇಟ್ ಬರುತ್ತೆ. ಸೊ ಇದ್ರ ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು 1 BHK ಮತ್ತೆ ಒಂದು ಶಾಪ್ ನ ರೆಂಟಲ್ ಇನ್ಕಮ್ ಪರ್ಪಸ್ ಗೋಸ್ಕರ ಕಟ್ಟಿದ್ದಾರೆ. ಇನ್ನ ಫಸ್ಟ್ ಫ್ಲೋರ್ ಅಲ್ಲಿ ಯಾವ ತರ ಮನೆ ಫಿನಿಶಿಂಗ್ ಬಂದಿದೆ ನೋಡೋಣ ಬನ್ನಿ. ಫ್ಲೋರಿಂಗ್ ಗೆ ಇವರು ಸ್ಮಾರ್ಟ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ ಮತ್ತೆ ಡೋರ್ಸ್ ಅಂಡ್ ವಿಂಡೋಸ್ ಗೆ ಪ್ರತಿಯೊಂದಕ್ಕೂ ಟೀ ಕುಡ್ ವಿತ್ ಪಾಲಿಶಿಂಗ್ ಮಾಡ್ಕೊಟ್ಟಿದ್ದಾರೆ. ಒಳಗಡೆ ನೋಡೋದಾದ್ರೆ ನೀವು ಒಂದು ಲಕ್ಸುರಿಯಸ್ ಆದ ಹಾಲ್ ಬರುತ್ತೆ. ಸೊ ಇಂಟೀರಿಯರ್ಸ್ ಎಲ್ಲ ತುಂಬಾ ಲಕ್ಸುರಿಯಸ್ ಆಗಿ ಬಂದಿದೆ. ಮತ್ತೆ ಒಂದು ಮಾಡ್ಯುಲರ್ ಕಿಚನ್, ಅದ್ರ ಪಕ್ಕದಲ್ಲೇನೆ ಒಂದು ಪೂಜಾ ರೂಮ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡೋದಾದ್ರೆ ನಿಮ್ಗೆ ಒಂದು ಮಾಸ್ಟರ್ ಬೆಡ್ರೂಮ್ ನ ಕೊಟ್ಟಿದ್ದಾರೆ ವಿತ್ ಫುಲ್ಲಿ ಫರ್ನಿಶ್ಡ್ ವಾರ್ಡ್ರೋಬ್ಸ್ ಮತ್ತೆ ಸ್ಯಾನಿಟರಿ ವೇರ್ಸ್ ಗೆಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ನ ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ. ಈ ಕಡೆ ನೋಡೋದಾದ್ರೆ ಒಂದು ಕಾಮನ್ ಬೆಡ್ರೂಮ್ ನ ಕೊಟ್ಟಿದ್ದಾರೆ, ಜೊತೆಲಿ ಎರಡಕ್ಕೂ ಅಟ್ಯಾಚ್ ಟಾಯ್ಲೆಟ್ಸ್ ನ ಕೊಟ್ಟಿದ್ದಾರೆ. ಸೆಕೆಂಡ್ ಫ್ಲೋರ್ ಅಲ್ಲಿ ನೋಡೋದಾದ್ರೆ ನಿಮ್ಗೆ ಒಂದು ಓಪನ್ ಸ್ಪೇಸ್ ಜೊತೆಲಿ ಒಂದು ಸ್ಕೈಲೈಟ್, ಅದ್ರ ಜೊತೆಲಿ ಒಂದು ಮಾಸ್ಟರ್ ಬೆಡ್ರೂಮ್ ನ ಕೊಟ್ಟಿದ್ದಾರೆ. ಸೊ ಈ ಮಾಸ್ಟರ್ ಬೆಡ್ರೂಮ್ ನ ಸ್ಪೆಷಾಲಿಟಿ ಏನಂತ ಅಂದ್ರೆ ಕೆಳಗಡೆ ವುಡನ್ ಫ್ಲೋರಿಂಗ್ ಕೊಟ್ಟಿದ್ದಾರೆ. ಮತ್ತೆ ಅಲ್ಲಿ ನಿಮ್ಗೆ ಬೇ ವಿಂಡೋ ಬರುತ್ತೆ. ಮತ್ತೆ ಒಂದು ಕಾಮನ್ ಟಾಯ್ಲೆಟ್ ಮತ್ತೆ ಒಂದು ಡ್ರೆಸ್ಸಿಂಗ್ ರೂಮ್ ಕೂಡ ಕೊಟ್ಟಿದ್ದಾರೆ. ಈ ಮನೆ 30-40 ಕಟ್ಟಿರುವಂತಹ ಮನೆ ಆಗಿರುತ್ತೆ. ಇದು ಜಸ್ಟ್ 10 months ಪೀರಿಯಡ್ ಆಫ್ ಟೈಮ್ ಅಲ್ಲಿ ಕನ್ಸ್ಟ್ರಕ್ಷನ್ ಆಗಿದೆ. ಸೊ ನೀವು ನಿಮ್ಮ ಕನಸಿನ ಮನೆಯನ್ನು ಕಟ್ಟಿಸ್ಕೋಬೇಕು ಅಂತ ಅಂದ್ರೆ ಆಶ್ರಯ ಕನ್ಸ್ಟ್ರಕ್ಷನ್ಸ್ ಗೆ ಕಾಂಟ್ಯಾಕ್ಟ್ ಮಾಡಿ.